ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುರೇನಾ ಪ್ರಿಯಸ್ ಕನ್ನಡಕ್ಕೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮುಂಚೆನೇ ಹೇಳ್ದಂಗೆ ಲಾಸ್ಟ್ ವೀಡಿಯೋಸಲ್ಲಿ ಫಾರ್ಮಿಕಾ ತಂದು ಇಟ್ಟಿದ್ದೀವಿ ಡೈನಿಂಗ್ ಟೇಬಲ್ಗೆ ಹಾಕೋಕ್ಕೋಸ್ಕರ. ಅದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ನಾವು ಡೈನಿಂಗ್ ಟೇಬಲ್ಗೆ ಫಾರ್ಮಿಕಾನ ಹಾಕಿಸ್ತಾ ಇದ್ದೆ, ಹಾಗಾಗಿ ಅದು ಕೂಡ ವಿಡಿಯೋ ಮಾಡಿಕೊಡೆ. ಸೊ ನಾವು ಜಸ್ಟ್ ಫಾರ್ಮಿಕಾ ಸ್ಕ್ರ್ಯಾಚ್ ಆಗಿತ್ತಲ್ಲ, ಹಾಗಾಗಿ ಆ ಫಾರ್ಮಿಕಾ ತೆಗೆಸ್ಬಿಟ್ಟು ಅಂದರೆ ಶೀಟ್ನ ಉಲ್ಟಾ ಹಾಕಿಸ್ಬಿಟ್ಟು ಆ ಶೀಟ್ ಮೇಲೆ ಈ ಫಾರ್ಮಿಕಾ ಹಾಕೋಣ ಅಂತ ಐಡಿಯಾ ಇತ್ತು. ಶೀಟನ್ನು ತೆಗಿಯೋಕೆ ಹೋದ್ವಿ, ತುಂಬ ಮಳೆಗಳಿದ್ದರಿಂದ ಶೀಟು ಹೊರಟೋಗಿದ್ರಿಂದ ಮತ್ತೆ ಹೊಸದಾಗಿ ಶೀಟ್ ತೊಗೊಂಡು ಬಂದು ಡೈನಿಂಗ್ ಟೇಬಲ್ಗೆ ಹಾಕ್ಸಿದ್ವಿ. ಸೊ ಹೇಗೂ ಶೀಟ್ ತಂದಿದ್ವಲ್ಲ, ಒಂದಿಷ್ಟು ಶೀಟು ಉಳಿದಿತ್ತು. ಅದರಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ಕೋಣ ಅಂತ ಹೇಳಿ ಸಿಂಪಲ್ಲಾಗಿ ಡ್ರೆಸ್ಸಿಂಗ್ ಟೇಬಲ್ ಮಾಡೋಣ ಅಂತ ಐಡಿಯಾನ ಮಾಡಿಕೊಂಡೆ. ಹಾಗೆ ಈ ಫಾರ್ಮಿಕಾ ಬಂದು ನಮ್ಮ ಟಿ ವಿ ಯೂನಿಟ್ಗೆ ಹಾಕಿದ್ದೀವಲ್ಲ, ಆ ಫಾರ್ಮಿಕಾ ಮ್ಯಾಟ್ ಫಿನಿಶಿಂಗು, ಗ್ಲಾಸಿ ಏನಲ್ಲ, ಇದು ಮ್ಯಾಟ್ ಫಿನಿಶಿಂಗು. ಸೊ ಇಟ್ಸ್ ಓಕೆ. ಇದು ನಮ್ಮ ರೂಮಿನ ಕಲರ್ಗೆ ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ಇದೇ ಫಾರ್ಮಿಕಾನ ಇಲ್ಲಿ ಅಂಟಿಸಿ ಒಂದು ಡ್ರೆಸ್ಸಿಂಗ್ ಟೇಬಲನ್ನು ಮಾಡಿಸ್ಕೋಣ ಅಂತ ಹೇಳಿ ನಮ್ಮ ಕಾರ್ಪೆಂಟ್ರಿಗೆ ಹೇಳಿದೆ. ಸರಿ ಓಕೆ ಅಂತ ಹೇಳಿ ಅವರು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಫೈನಲಿ ಹೇಗೆ ಬರುತ್ತೆ ಇದು ಅನ್ನೋದನ್ನು ಕೂಡ ತೋರಿಸ್ತೇನೆ. ಹಾಗೆ ಸೊ ಡೈನಿಂಗ್ ಟೇಬಲ್ ರೆಡಿ ಆಯಿತು, ಫಾರ್ಮಿಕಾ ಎಲ್ಲ ಹಾಕಿ. ಸೊ ಇದ್ರ ಸುತ್ತ ಏನು ರೌಂಡ್ ಏನಿದು ಫಾರ್ಮಿಕಾ ರನ್ನಿಂಗ್ ಪಟ್ಟಿನ ಏನಿದು ಹಾಕಿದಾರಲ್ಲ ರೀ ಸುತ್ತ, ಏನಿದು ಡೈನಿಂಗ್ ಟೇಬಲಲ್ಲಿ ಮೇಲ್ಗಡೆ ಫಾರ್ಮಿಕಾ ಹತ್ರ ಹಾಕಿದಾರಲ್ಲ, ಈ ಶೀಟ್ ಸುತ್ತ ಹಾಕಿದಾರಲ್ಲ, ಏನಿದು ಬೀಡಿಂಗ್ ಪಟ್ಟಿ. ಸೊ ಈ ಬೀಡಿಂಗ್ ಪಟ್ಟಿ ಬಂದು ತುಂಬ ಏನು ಕಲರ್, ನನಗೆ ಡಿಸೆಂಟ್ ಕಲರಾಗಿ ಲೈಟಾಗಿ ಒಂದು ಕಲರ್ ಇರಬೇಕು ಅಂತ ಇತ್ತು. ಸೊ ಇದು ಕಾರ್ಪೆಂಟ್ರೆ ತೊಗೊಂಡು ಬಂದಿರೋದ್ರಿಂದ ಅವರು ತುಂಬ ಮಿಕ್ಸ್ ಕಲರ್ ಇರೋ ಅಂಥದ್ದು ತೊಗೊಂಡು ಬಂದರೆ ಹೆವಿ ಅನ್ನಿಸ್ತು. ಇಟ್ಸ್ ಓಕೆ. ಆದರೆ ಏನು ನಾವು ಡೈನಿಂಗ್ ಟೇಬಲಿಗೆ ಫಾರ್ಮಿಕಾ ಹಾಕ್ಸಿದ್ವಿ ಅಲ್ವಾ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಲ್ಲೇ ಎಲ್ಲ ಕಮ್ಮಿಂದು ಕರೆ ಇತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು. ಹಾಗೆ ವಾಷಿಂಗ್ ಮಿಷನ್ಗೆ ಸಂಬಂಧಪಟ್ಟಿದ್ದ ಐಟಮ್ ಎಲ್ಲ ನಾನು ವಾಷಿಂಗ್ ಮಿಷನ್ ಮೇಲೇ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನ ಇಡೋದಕ್ಕೊಂದು ಪ್ಲೇಸ್ ಬೇಕಾಗಿತ್ತು ನನಗೆ. ಅದಕ್ಕೆ ವಾಷಿಂಗ್ ಮಿಷನ್ ಪಕ್ಕದಲ್ಲೇ ಗೋಡೆನಲ್ಲೇ ಒಂದು ಸೆಲ್ಫ್ ಅಂತ ಹಾಕಿಸ್ಬಿಟ್ರೆ ಅಲ್ಲಿ ಇಟ್ಕೊಳಕ್ಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡೆ. ಹಾಗೆ ಡೈನಿಂಗ್ ಟೇಬಲ್ಗೆ ಫಾರ್ಮಿಕಾ ಮೇಲೆ ಒಂದು ಗ್ಲಾಸನ್ನು ಹಾಕೋಣ ಅಂತ ಹೇಳಿಬಿಟ್ಟು ಗ್ಲಾಸ್ ಕೂಡ ತರಿಸಿದ್ದೆ ನಾನು. ಸೊ ಆ ಗ್ಲಾಸನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಲಾಸ್ ಕೂಡ ಅಲ್ಲಲ್ಲೇ ಕರೆ ಹಾಕ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ನಾನು ಒರೆಸಿ ಎತ್ತಿಡ್ತಾಯಿದ್ದೀನಿ. ವಾಷಿಂಗ್ ಮಿಷನ್ ಏರಿಯಾದಲ್ಲಿ ಗ್ಲಾಸನ್ನು ಹಾಕ್ಸಿದ್ದಾಯಿತು. ಮತ್ತು ಅಡುಗೆ ಮನೆಯಲ್ಲಿ ಒಂದು ಕಾರ್ನರ್ ಗ್ಲಾಸ್ ಹಾಕ್ಸೋದಿತ್ತು. ಸೊ ನಾನೊಂದು ಸಿಂಗಲ್ ಕಾರ್ನರ್ ಗ್ಲಾಸನ್ನು ಫಸ್ಟೇ ಹಾಕ್ಸಿದ್ದೆ. ಸೊ ಇನ್ನೊಂದು ಗ್ಲಾಸನ್ನು ಹಾಕಿಸ್ಬೇಕಾಗಿತ್ತು. ಅದು ಖಾಲಿ ಅಂತ ಅನ್ನಿಸ್ತಾಯಿತ್ತು, ಕೆಳಗಡೆ ಅಷ್ಟು ಕೊಡ್ತಾ ಇರಲಿಲ್ಲ. ಸೊ ಫಸ್ಟ್ ಹಾಕ್ಸಿದ್ನಲ್ಲ ಕಾರ್ನರ್ ಗ್ಲಾಸ್, ಅದರ ಕೆಳಗಡೆ ಇನ್ನೊಂದು ಕಾರ್ನರ್ ಗ್ಲಾಸ್ ಹಾಕ್ಸೋಣ ಅಂತ ಹೇಳಿ ಅದನ್ನು ಕೂಡ ತರಿಸಿದ್ದೆ. ಅದನ್ನು ಕೂಡ ಹಾಕಿಸ್ತಾ ಇದ್ದೀನಿ. ಸೊ ನಮ್ಮ ಕಾರ್ಪೆಂಟ್ ಹೆಸರು ಬಂದು ವರದಾ ಅಂತ ಹೇಳಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಟ್ರು. ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟೇ ಇರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬ ಹಾರ್ಡ್ ವರ್ಕರ್ ಮತ್ತು ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಸೊ ಹಾಗೆ ಶೀಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಫೈನಲಿ ನಾನು ನಿಮಗೆ ತೋರಿಸ್ತೀನಲ್ಲೇ ಗೊತ್ತಾಗುತ್ತೆ ನಮ್ಮ ಮನೆ ಕೆಲಸನ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನಾನು ಹೇಳ್ತಾ ಇದ್ನಲ್ಲ ಶ್ರುತಿ ಅವ್ರ ಮನೆ ವಾರ್ಡ್ರೋಬ್ ವರ್ಕೆಲ್ಲ ಕೂಡ ಇವರೇ ಮಾಡಿರೋದು, ಕಬೋರ್ಡ್ಸ್ ಎಲ್ಲನೂ. ಸೊ ಅದು ಎಲ್ಲ ಅಷ್ಟೇ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು ಇವ್ರ ವರ್ಕು. ನಾನು ಸ್ವಲ್ಪ ಕೆಲಸ ಇತ್ತಲ್ಲ, ಹಾಗೆ ಕರೆಸ್ಬಿಟ್ಟು ನಮ್ಮನೆ ಕೆಲಸ ಕೂಡ ಮಾಡಿಸ್ಕೊಂಡೆ ನಾನು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಇಲ್ಲಿ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಕೊಡ್ತಾರೆ. ನಮ್ಮ ರೂಮಲ್ಲಿದ್ದೆ ಡ್ರೆಸ್ಸಿಂಗ್ ಟೇಬಲನ್ನು ಮಕ್ಕಳು ರೂಮಿಗೆ ಇಟ್ಟೆ. ಸೊ ನಮ್ಮ ರೂಮಿಗೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ಕೊಳ್ಳೋಕ್ಕೆ ಏನು ಮಾಡೋಣ, ರೆಡಿ ಥರನ ಮಾಡಿಸೋಣ ಅಂತ ಥಿಂಕ್ ಮಾಡುವಾಗ ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ಮಾಡಿಸ್ಬೇಕು ಮತ್ತು ತುಂಬ ಚೆನ್ನಾಗೂ ಕಾಣಿಸ್ಬೇಕು, ಆ ಥರ ಮಾಡಿಸ್ಕೋಬೇಕು ಅಂತ ನನಗೆ ಐಡಿಯಾ ಇತ್ತು. ಹಾಗಾಗಿ ಗ್ಲಾಸ್ಗಳನ್ನ ಯೂಸ್ ಮಾಡಿ ಮಾಡಿಸೋದ್ರಿಂದ ಸೆಲ್ಫ್ ಗ್ಲಾಸ್ ಯೂಸ್ ಮಾಡಿ ಮಾಡಿಸೋದ್ರಿಂದ ಕಾಸ್ಟ್ ಕಡಿಮೆ ಆಗುತ್ತೆ ಅಲ್ವಾ ಅಂತ ಯೋಚನೆ ಮಾಡಿ ಸೆಲ್ಫ್ ಎಲ್ಲ ಗ್ಲಾಸಲ್ಲೇ ತರಿಸಿ ನಾನು ಇದನ್ನು ರೆಡಿ ಮಾಡಿಸ್ಕೊಂಡೆ. ಸೊ ಈ ಡ್ರೆಸ್ಸಿಂಗ್ ಟೇಬಲ್ಗೆ ನನಗೆ ಆಲ್ಮೋಸ್ಟ್ ಒಂದು 5000 ಒಳಗಡೆ ಖರ್ಚು ಬಿದ್ದಿದೆ ಅಂತ ಅಂದ್ಕೊತೀನಿ. ಸೊ ಆ್ಯಕ್ಚುಲಿ ಫೈನಲ್ ಲುಕ್ ಬಂದು ತುಂಬ ಚೆನ್ನಾಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟರು. ಚೆನ್ನಾಗಿದೆ ಇದು ಐಡಿಯಾ, ಕಾನ್ಸೆಪ್ಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಇಷ್ಟಪಟ್ಟರು. ಓಕೆ, ನನಗೂ ಕೂಡ ಖುಷಿ ಆಯಿತು.
ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ ಅಂತ ಹೇಳಿ. ಸೊ ನೋಡಿದವರೆಲ್ಲ ಹೇಳ್ತಾಯಿದ್ರು ಕಡಿಮೆ ಖರ್ಚಲ್ಲಿ ತುಂಬ ಚೆನ್ನಾಗಿ ಕಾಣಿಸೋ ಥರ ಏನಾದ್ರು ಒಂದು ಮಾಡಿಸ್ಕೊಂಡ್ಬಿಡ್ತೀಯಾ ಅಲ್ವಾ ಅಂತ ಹೇಳಿ. ಹಾಗೆ ನನಗೆ ಇಲ್ಲಿ ಬಟ್ಟೆ ಒಗೆಯೋ ಜಾಗದಲ್ಲಿ ಸರ್ಪು ಮತ್ತು ಸೋಪು ಅದೆಲ್ಲ ಇಟ್ಕೊಳ್ಳೋಕ್ಕೆ ನನಗೆ ಸೆಲ್ಫ್ ಇರಲಿಲ್ಲ, ಎಲ್ಲ ಕೆಳಗಡೆನೇ ಇಟ್ಕೋತಾ ಇದೆ. ಹಾಗಾಗಿ ಅಲ್ಲಿಗೊಂದು ಸೆಲ್ಫ್ ಬೇಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ವುಡ್ ಇತ್ತಲ್ಲ ಅದನ್ನೇ ಕಟ್ ಮಾಡಿಬಿಟ್ಟು ಅಲ್ಲಿಗೆ ಹಾಕಿ ರೆಡಿ ಮಾಡಿಕೊಟ್ರು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲ್ ಲುಕ್ ಡೈನಿಂಗ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿವರೆಗೂ ಓಕೆ, ಟೇಕ್ ಕೇರ್, ಬಾಯ್.